ವೃಂದಾವನ ಪ್ರತಿಯೊಂದು ಕಣಕಣದಲ್ಲೂ ರಾಧಾಕೃಷ್ಣರನ್ನ ಜಪಿಸುವಂತ ಪುಣ್ಯ ಭೂಮಿ. ಕೆಲವು ತಿಂಗಳುಗಳ ಹಿಂದೆ ಈ ಪುಣ್ಯ ಭೂಮಿಗೆ ನಾನು ನನ್ನ ಕುಟುಂಬದ ಜೊತೆ ಹೋಗುವಂತ ಅವಕಾಶ ಆಯ್ತು. ಈ ಜರ್ನಿ ನಮಗೆ ಸ್ವಲ್ಪ ಜಾಸ್ತಿನೇ ಸ್ಪೆಷಲ್. ಇದು ನನ್ನ ಮಗಳ ಫಸ್ಟ್ ಫ್ಲೈಟ್ ಜರ್ನಿ. ಅವಳಂತೂ ಬಹಳಾನೇ ಎಕ್ಸೈಟ್ ಆಗಿದ್ಲು. ನಮ್ಮ ಫ್ಲೈಟ್ ಬೆಳಗ್ಗೆ 9:30 ಅವತ್ತು ನನ್ನ ಅಮ್ಮನ ಬರ್ತ್ಡೇ ಕೂಡ ಆಗಿತ್ತು. ಏರ್ಪೋರ್ಟ್ ಅಲ್ಲೇ ಹಾಗೆ ಒಂದು ಪುಟ್ಟ ಕೇಕ್ ಕಟ್ ಮಾಡಿದ್ವಿ. ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಬಂದು ಮತ್ತೆ ಅಲ್ಲಿಂದ 3 ಅವರ್ಸ್ ಟ್ರಾವೆಲ್ ಮಾಡಿ ವೃಂದಾವನ್ಗೆ ರೀಚ್ ಆದ್ವಿ. ನಾವೀಗ ಬಂದಿದ್ದು ವೃಂದಾವನ್ ಚಂದ್ರೋದಯ ಮಂದಿರ್ಗೆ. ಇದಾಗಲಿದೆ ವರ್ಲ್ಡ್ಸ್ ಟಾಲೆಸ್ಟ್ ಟೆಂಪಲ್. 700 ಅಡಿ ಎತ್ತರದ ಗೋಪುರ, 105 ಎಕರೆ ಜಾಗದಲ್ಲಿ ಈ ದೇವಸ್ಥಾನ ಮೂಡ್ ಬರ್ತಾ ಇದೆ. ವೃಂದಾವನ್ ಚಂದ್ರೋದಯ ಮಂದಿರ್ನ ಕ್ಯಾಂಪಸ್ ಅಲ್ಲಿ ನಮಗೆ ಬ್ಯೂಟಿಫುಲ್ ಆಗಿರುವಂತ ಒಂದು 2 ಬೆಡ್ರೂಮ್ ರೋ ಹೌಸ್ ಅನ್ನ ಸ್ಟೇಗಾಗಿ ಕೊಟ್ಟಿದ್ರು. ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದು ಶಯನಾರ್ತಿ ನೋಡೋಕೆ. ಇದು ವೃಂದಾವನ್ ಚಂದ್ರೋದಯ ಮಂದಿರ್ನ ಮಾಡೆಲ್. ದೇವಸ್ಥಾನ ಮುಂದೆ ಇದೇ ರೀತಿ ಮೂಡ್ ಬರಲಿದೆ. ಬಹಳಾನೇ ವಿಶಾಲವಾಗಿರೋ ಸುಂದರವಾಗಿರೋ ಅಂತ ಮಂದಿರ ಇದು. ಶಯನ ಆರತಿ ಪಲ್ಲಕ್ಕಿ ಉತ್ಸವನ ನೋಡಿ ಪ್ರಸಾದನ ಸ್ವೀಕರಿಸಿದ್ವಿ. ಇದಾಗಿತ್ತು ನಮ್ಮ ವೃಂದಾವನ್ ಡೇ 1. ಮಾರನೇ ದಿನ ಬೆಳಗ್ಗೆನೆ ಎದ್ದು ನಾವು ಹೊರಟಿದ್ದು ವೃಂದಾವನ್ ಚಂದ್ರೋದಯ ಮಂದಿರ್ನ ಬೆಳಗಿನ ಆರತಿ ಭಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ. ಇಲ್ಲಿ ವಿಶೇಷವಾದ ನರಸಿಂಹ ಹವನಲ್ಲಿ ಕೂಡ ನಾವು ಪಾಲ್ಗೊಂಡ್ವಿ. ಅಲ್ಲಿಂದ ನಾವು ಹೋಗಿದ್ದೆ ವೃಂದಾವನ್ ಚಂದ್ರೋದಯ ಮಂದಿರಲ್ಲಿರುವಂತ ಸುರಭಿ ಗೋಶಾಲೆಗೆ. ನಾವು ಯಾರು ಅಂತ ಗೊತ್ತಿಲ್ಲದೆ ಹೋದ್ರೂ ಕೂಡ ರಾಧಾರಾಣಿಯ ಹೆಸರನ್ನ ಹೇಳಿ ರಾಧೆ ರಾಧೆ ಅಂತ ಕರೆದ ತಕ್ಷಣ ಅಲ್ಲಿದ್ದ ಎಲ್ಲ ಹಸುಗಳನ್ನು ನಮ್ ಕಡೆಗೆ ಓಡೋಡಿ ಬಂದ್ವು. ಅಲ್ಲಿದ್ದ ಹಸುಗಳಿಗೆ ಸ್ವಲ್ಪ ಹಣ್ಣನ್ನ ತಿನ್ಸಿ ಕೆಲವು ಕಾಲ ಅಲ್ಲೇನೆ ಕಾಲ ಕಳೆದ್ವಿ. ಅದೇ ದಿನ ಸಂಜೆ ವೃಂದಾವನದ ಆಟೋಗಳು ಟುಕ್ ಟುಕ್ ಅಲ್ಲಿ ನಾವು ಹೊರಟಿದ್ದು ಸಿಟಿ ರೌಂಡ್ಸ್. ವೃಂದಾವನದ ಗಲ್ಲಿನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವೀಗ ಹೋಗ್ತಿರೋದು ವೃಂದಾವನದಲ್ಲಿರುವಂಥ ಇಸ್ಕಾನ್ ಮಂದಿರಕ್ಕೆ. ಇದು ತುಂಬಾ ಸ್ಪೆಷಲ್, ಯಾಕಂದ್ರೆ ಇಲ್ಲಿ ನಮ್ಮ ಶ್ರೀಲ ಪ್ರಭುಪಾದರ ಸಮಾಧಿ ಹಾಗೆ ಅವರಿದ್ದಂಥ ಕೋಣೆ ಎಲ್ಲ ನೋಡ್ಬೋದು ಅಂತ ಹೇಳಿದ್ದಾರೆ. ಬನ್ನಿ ಚೆಕ್ಔಟ್ ಮಾಡೋಣ. ವೃಂದಾವನದಲ್ಲಿ ಸಿಕ್ಕಾಪಟ್ಟೆ ಕೋತಿಗಳನ್ನು ನಾವು ಕಾಣಬಹುದು, ಆದ್ರೆ ಅವುಗಳಿಂದ ಸಿಕ್ಕಾಪಟ್ಟೆ ಹುಷಾರ ಕೂಡ ಇರಬೇಕು. ಇಲ್ಲಿ ನಮ್ ಜೊತೆ ಇರೋದು ವೃಂದಾವನ್ ಚಂದ್ರೋದಯ ಮಂದಿರ್ನ ಲಖನ್ ಅವರು. ಥ್ರೂಔಟ್ ದ ಟ್ರಿಪ್ ಈ 4 ದಿನ ನಮ್ಮ ಜೊತೆನಲ್ಲೇ ಇದ್ದು ಎಲ್ಲಾ ಜಾಗಗಳನ್ನ ನಮ್ಗೆ ಇವರೇನೆ ತೋರಿಸಿದ್ದು. ಇದು ವೃಂದಾವನ್ನ ಇಸ್ಕಾನ್ ಮಂದಿರ. ಇದನ್ನ ಶ್ರೀ ಕೃಷ್ಣ ಬಲರಾಮ ಮಂದಿರ ಅಂತ ಕೂಡ ಕರೀತಾರೆ. ಇದೇ ಜಾಗದಲ್ಲೇನೆ ನಮ್ಮ ಶ್ರೀಲ ಪ್ರಭುಪಾದರ ಸಮಾಧಿ ಇರೋದು. ಈಗ ನಾವು ಹೋಗ್ತಿರೋದು ಶ್ರೀಲ ಪ್ರಭುಪಾದರ ಮ್ಯೂಸಿಯಂ ನೋಡೋದಿಕ್ಕೆ. ಅವ್ರು ಬಳಸ್ತಿದ್ದಂತ ವಸ್ತುಗಳು, ಮಲಗ್ತಿದ್ದಂತ ಮಂಚ ಇದೆಲ್ಲಾನು ಇವತ್ತಿಗೂ ಇಲ್ಲಿ ಇಟ್ಟಿದ್ದಾರೆ. ಅವರು ಶ್ರೀಮದ್ ಭಾಗವತ ಪುಸ್ತಕನ ಇದೇ ಟೈಪ್ ರೈಟರ್ನಲ್ಲಿ ಟೈಪ್ ಮಾಡಿದ್ದಂತೆ. ಅವರು ಜಪ ಮಾಡ್ತಿದ್ದಂತ ಜಪಮಾಲೆ ಇದೆಲ್ಲಾನು ಕೂಡ ನಾವಿಲ್ಲಿ ನೋಡ್ಬೋದು.
ಅಲ್ಲಿಂದ ಹೊರಗೆ ಬಂದು ಸ್ವಲ್ಪ ಲೋಕಲ್ ಸ್ಟ್ರೀಟ್ ಫುಡ್ನ ಟ್ರೈ ಮಾಡೋಣ ಅಂತ ಬಂದ್ವಿ. ಇದು ವೃಂದಾವನದ ಸ್ಪೆಷಲ್ ಆಲೂ ಟಿಕ್ಕಿ ಚಾಟ್. ನಾವಿಲ್ಲಿ ವೃಂದಾವನದ ಸ್ಪೆಷಲ್ ಆಲೂ ಟಿಕ್ಕಿ ಚಾಟ್ ಪಾನಿಪುರಿಯನ್ನ ಟ್ರೈ ಮಾಡಿದ್ವಿ. ಮತ್ತೆ ಟುಕ್ ಟುಕ್ ಅಲ್ಲಿ ವಾಪಸ್ಸು ನಮ್ಮ ರೂಮ್ ಕಡೆಗೆ ಹೊರಟ್ವಿ. ಇದಾಗಿತ್ತು ನಮ್ಮ ವೃಂದಾವನದ ಡೇ 2. ಇವತ್ತು ಬೆಳಗ್ಗೆನೆ ವೃಂದಾವನದ ಪುರಾತನ ದೇವಸ್ಥಾನಗಳನ್ನ ನೋಡೋದಕ್ಕೆ ನಾವು ಹೊರಟ್ವಿ. ಮೊದಲು ನಾವು ಬಂದಿದ್ದೇನೆ ಕೃಷ್ಣ ಕಳಿಂಗ ಮರ್ದನ ಮಾಡಿದಂತ ಜಾಗಕ್ಕೆ. ಕಳಿಂಗ ಮರ್ದನ ಕತೆ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಒಂದು ಬ್ಯೂಟಿಫುಲ್ ಆಗಿರುವಂತ ಪಿಕ್ಚರ್ ಬರುತ್ತೆ. ಆದ್ರೆ ಇವತ್ತು ಈ ಜಾಗ ಹೇಗಿದೆ ನೋಡಿ. कालिया मर्दन का जो लीला है, मेन लीला यहीं पर हुआ था आज से 5,500 साल पहले. जब भगवान इस धरती पर थे तो भगवान इंटेंशनली इस पानी के अंदर कूदे थे, क्योंकि यमुना के ये एल शेप का एरिया था. एल शेप की वजह से यहाँ पर पानी जो है वो काफ़ी डीप था और इसी सी बेड पर ये जो कालिया नाग था वो यहाँ रहता था. भगवान ने इसको भगाने के लिए प्लान किया. ये जो पेड़ पीछे आप देख रहे हैं, ये 5,500 साल पहले का कदम वृक्ष है. इसी पेड़ के ऊपर से भगवान ने जंप किया था और इस पेड़ के ऊपर एक कलश टाइप की एक शेप भी है, क्योंकि बोला जाता है कि जब समुद्र मंथन हुआ था, जिसको गरुण देव जो है वो अमृत कलश को लेके गए, तो अमृत कलश की एक बूंद इस पर भी गिरी थी, जिसकी वजह से ये पेड़ एक अमर है और बोला जाता है कि ये प्रलय तक रहेगा. तो ये वो पेड़ है जिसके ऊपर से जंप किया था भगवान ने और लगभग कुछ 4.5 घंटे के आसपास में भगवान की जो है वो लगातार फाइटिंग हुई थी. और यहाँ पर ही एक जगह और है जहाँ पर जब भगवान ने 4.5 घंटे पानी के अंदर फाइटिंग की है तो भगवान को शिवरिंग हुई है. तो राधा रानी ने सूर्यदेव से प्रार्थना की थी कि आप उनको कुछ हीट प्रोवाइड कराएं. तो ऊपर एक जगह है द्वादश आदित्य टीला, जहाँ पर बोलते हैं कि 12 आदित्य जो है 12 तरफ से जो है सूर्यदेव ने उनको हीट प्रोवाइड की. ಕೃಷ್ಣ ಇದೇ ಮರದಿಂದ ಹಾರಿ ಯಮುನಾ ನದಿಯಲ್ಲಿ ಕಳಿಂಗ ಮರ್ದನ ಮಾಡಿದ್ದಂತೆ. ಆ ಮರಕ್ಕೆ ಒಂದು ನಮಸ್ಕಾರ ಹಾಕಿ ಪ್ರದಕ್ಷಿಣೆ ಹಾಕೋಣ. जिस स्थान पर आप खड़ी हुए हैं इसका नाम है कालिया दह. जब भगवान ने कालिया नाग का मर्दन किया था, पहले यमुना इधर ही बहती थी. आज वर्तमान में ಸುಮಾರು 5,000 ವರ್ಷಗಳಲ್ಲಿ ಯಮುನಾ ನದಿ ಜಿಯೋಗ್ರಫಿಕಲಿ ಈ ಕಡೆಯಿಂದ ಆ ಕಡೆಗೆ ಶಿಫ್ಟ್ ಆಗಿದೆ, ಮೂವ್ ಆಗಿದೆ ಅಂತ ಇವರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಇಲ್ಲೇ ಒಂದು ಪುಟ್ಟ ಕೃಷ್ಣನ ದೇವಸ್ಥಾನ ಇದೆ. ಒಂದಷ್ಟು ಹಸುಗಳನ್ನ ಕೂಡ ನಾವು ಕಾಣಬಹುದು. ಅಲ್ಲಿಂದ ಮುಂದೆ ನಾವೀಗ ಹೊರಟಿದೀವಿ ರಾಧಾ ದಾಮೋದರ ಮಂದಿರಕ್ಕೆ. ವೃಂದಾವನದಲ್ಲಿ ಸಾಕಷ್ಟು ಮಂದಿರಗಳಿಗೆ ಹೋಗುವಾಗ ಹೀಗೆ ಗಲ್ಲಿಯಲ್ಲಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ವೃಂದಾವನದಲ್ಲಿ ಸಾಕಷ್ಟು ದೇವಸ್ಥಾನಗಳಿವೆ. ಅದರಲ್ಲಿ ರಾಧಾ ದಾಮೋದರ ಮಂದಿರ ಬಹಳಾನೇ ವಿಶೇಷವಾದದ್ದು. ಯಾಕೆ ಅಂದ್ರೆ ಗರ್ಭಗುಡಿಯಲ್ಲಿ ಗೋವರ್ಧನ ಶಿಲೆ ಅಥವಾ ಗಿರಿರಾಜ ಶಿಲೆಯನ್ನು ನಾವಿಲ್ಲಿ ನೋಡಬಹುದು. ಇದನ್ನ ಸಾಕ್ಷಾತ್ ಶ್ರೀ ಕೃಷ್ಣನೇ ಶ್ರೀಲ ಸನಾತನ ಗೋಸ್ವಾಮಿಗಳಿಗೆ ನೀಡಿರೋದು ಅಂತ ಹೇಳಲಾಗುತ್ತೆ. ಪ್ರತಿದಿನ ಅವರು ಗೋವರ್ಧನ ಬೆಟ್ಟವನ್ನ ಸುಮಾರು 45 ಕಿಲೋಮೀಟರ್ಗೂ ಹೆಚ್ಚು ರೇಡಿಯಸ್ ಇರುವಂತ ಬೆಟ್ಟವನ್ನ ಪ್ರದಕ್ಷಿಣೆ ಅಥವಾ ಪರಿಕ್ರಮ ಮಾಡ್ತಿದ್ರಂತೆ. ಅವರು ವಯಸ್ಸಾದ ಕಾಲದಲ್ಲಿ ಹೀಗೆ ಪರಿಕ್ರಮನ ಪ್ರತಿದಿನ ಮಾಡೋದನ್ನ ನೋಡಿ ಕೃಷ್ಣ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ಗೋವರ್ಧನ ಶಿಲೆಯನ್ನ ಕೊಟ್ಟು ಇನ್ಮುಂದೆ ಇದಕ್ಕೆ 4 ಪರಿಕ್ರಮ ಮಾಡಿದ್ರೆ ಗೋವರ್ಧನ ಬೆಟ್ಟಕ್ಕೆ ಪರಿಕ್ರಮ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ತಿಳಿಸ್ತಾರಂತೆ. ಹಾಗಾಗಿ ಈ ದೇವಸ್ಥಾನದಲ್ಲಿ 4 ಪ್ರದಕ್ಷಿಣೆ ಪರಿಕ್ರಮ ಮಾಡೋದ್ರಿಂದ ಗೋವರ್ಧನ ಬೆಟ್ಟಕ್ಕೆ ಪ್ರದಕ್ಷಿಣೆ ಮಾಡಿದಂತ ಫಲ ಸಿಗುತ್ತೆ ಅಂತ ನಂಬಿಕೆ ಇದೆ. ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಸಾಕಷ್ಟು ಗೋಸ್ವಾಮಿಗಳ ಸಮಾಧಿಯನ್ನ ಕೂಡ ನಾವು ಕಾಣಬಹುದು. ನಾವಿವಾಗಿರೋದು ವೃಂದಾವನದ ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್ಸ್ ರಾಧಾ ದಾಮೋದರ್ ಮಂದಿರಲ್ಲಿ. ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಶ್ರೀಲ ಪ್ರಭುಪಾದರು 6 ವರ್ಷಗಳ ಕಾಲ ಈ ದೇವಸ್ಥಾನದಲ್ಲಿ ಇದ್ರು ಅಂತ ಹೇಳ್ತಾರೆ. ನಮ್ಮ ಮಹಾಸಾಧಕ ಶ್ರೀಲ ಪ್ರಭುಪಾದರು ಪಕ್ಕನೆ ಕೂತಾಗ ಅನಿಸ್ತಾ ಇದೆ. ಶ್ರೀಲ ಪ್ರಭುಪಾದರು ವೃಂದಾವನದಲ್ಲಿ ರಾಧಾ ದಾಮೋದರ ಮಂದಿರಲ್ಲಿ ಇದೇ ಜಾಗದಲ್ಲಿ ಕೂತು ಭಜನೆಗಳನ್ನ ಮಾಡ್ತಿದ್ರಂತೆ, ಕಾಲ ಕಳೀತಿದ್ರಂತೆ. ಆ ಪುಣ್ಯ ಜಾಗ ಇದು.
ಅದಿಷ್ಟ ಆಗೋ ಹೊತ್ತಿಗೆ ನಮಗೂ ಹಶ್ವಾಗಿತ್ತು. ಹೊಟ್ಟೆ ಪೂಜೆ ಮಾಡ್ಕೊಳ್ಳೋ ಅಂತ ಸಮಯ ಈಗ. ವೃಂದಾವನದ ಗಲ್ಲಿ ಗಲ್ಲಿಗಳಲ್ಲಿ ನಾವು ಹೊರಟಿದ್ದೆ ಅಲ್ಲಿನ ಫೇಮಸ್ ಲಸ್ಸಿ ಹಾಗೆ ಪೂರಿನ ಹುಡುಕೊಂಡು. ವೃಂದಾವನದಲ್ಲಿ ಕೃಷ್ಣನಿಗೆ ಅಲಂಕಾರ ಮಾಡಿ ಸಂಭ್ರಮಿಸೋದು ಅಂದ್ರೆ ಇವರಿಗೆ ಬಹಳನೇ ಇಷ್ಟ. ಹಾಗಾಗಿ ಬಣ್ಣ ಬಣ್ಣದ ಪುಟ್ಟ ಪುಟ್ಟ ಬಟ್ಟೆಗಳನ್ನ ಸುಮಾರು ಅಂಗಡಿಗಳಲ್ಲಿ ಮಾರ್ತಿರ್ತಾರೆ. ಇದನ್ನ ನಾವು ಕಾಣಬಹುದು. ವೃಂದಾವನದ ಮಟ್ಕಾ ಲಸ್ಸಿ, ಆಹಾ, ನೋಡ್ತಿದ್ರೇನೆ ಬಾಯಲ್ಲಿ ನೀರು ಬರ್ತಿದೆ ಅಲ್ಲ. ನಾವೀಗ ತಿಂಡಿ ತಿಂದು ಲಸ್ಸಿ ಕುಡಿದು ಬಂದಿದ್ದೇನೆ ಬಾಂಕಿ ಬಿಹಾರಿ ಮಂದಿರಕ್ಕೆ. ವೃಂದಾವನಕ್ಕೆ ಬಂದಾಗ ತಪ್ಪದೆ ದರ್ಶನ ಪಡಿಬೇಕಿರೋ ಅಂತ ಮಂದಿರ ಇದು. ತುಂಬಾ ಜನ ಇದ್ರು. ನಾವು ಒಳಗೆ ಹೋಗಿ ಬಾಂಕೆ ಬಿಹಾರಿ ದರ್ಶನ ಪಡೆದು ಹೊಸಲಿಗೆ ಎಣ್ಣೆ ಹಚ್ಚುವಂತ ವಿಶೇಷ ಸೇವೆಯನ್ನ ಮಾಡಿದ್ವಿ. ಬೋಲೋ ಬಾಂಕೆ ಬಿಹಾರಿ ಲಾಲ್ ಕಿ ಜೈ ಅಂತ ಹೇಳ್ತಾ ನಾವೀಗ ವಾಪಸ್ಸು ನಮ್ಮ ರೂಮ್ ಕಡೆಗೆ ಹೊರಟ್ವಿ. ಅದೇ ದಿನ ಸಂಜೆ 2 ವಿಶೇಷವಾಗಿರುವಂತ ಸ್ಥಳಗಳಿಗೆ ನಾವು ಹೊರಟ್ವಿ. ವೃಂದಾವನ್ ಚಂದ್ರೋದಯ ಮಂದಿರದ ಅನುಪಮ್ ಪ್ರಭು ಕೂಡ ನಮ್ಮ ಜೊತೆ ಬಂದ್ರು. ಮೊದಲು ವೃಂದಾಕುಂಡ್ ಅನ್ನೋಂಥ ಜಾಗಕ್ಕೆ ಹೋಗಿ ಅಲ್ಲಿ ವೃಂದಾದೇವಿ ದರ್ಶನ ಪಡೆದು ಅಲ್ಲಿಂದ ನಾವು ಹೊರಟಿದ್ದೇನೆ ನಂದಗಾಂವ್ಗೆ. ಕೃಷ್ಣ ತಂದೆ ತಾಯಿ ನಂದ ಹಾಗೆ ಯಶೋಧ. ಇವತ್ತು ನಾವು ನಿಂತಿರುವಂಥ ಜಾಗ ಇದೆಯಲ್ಲ, ಇದು ನಂದಗಾಂವ್ ಅಂತ ಕರೆಸ್ಕೊಳ್ಳುವಂಥ ಊರು. ವೃಂದಾವನದ ಹತ್ತಿರದಲ್ಲೇನೆ ಇರೋದು. ನಂದರ ಅರಮನೆ ಇಲ್ಲಿದೆ. ನಂದ ಮಹಾರಾಜ್ ಹಾಗೆಯೇ ಯಶೋಧ ಮಾತೆ, ಕೃಷ್ಣ, ಬಲರಾಮ, ರಾಧೆಯರ ದರ್ಶನ ಮಾಡಿಕೊಂಡು ನಾವಿಲ್ಲಿದ್ದೀವಿ. ಈ ದೇವಸ್ಥಾನದ ಈ ವಿಶೇಷತೆಯನ್ನು ನಮಗೆ ತಿಳಿಸ್ಕೊಡೋದಕ್ಕೆ ಅಂತ ಇಲ್ಲಿದ್ದಾರೆ. ಅವ್ರ ಹತ್ರ ಮಾತಾಡೋಣ ಬನ್ನಿ. राधा रानी की, कृष्ण बलदेव की, नंद महाराज की, यशोदा मैया की, ब्रजमंडल धाम की, नंदगांव धाम की, बरसाना धाम की, गुरुदेव भगवान की, राधे 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 राधे। आप सब वैष्णव भक्त गुरु जी के साथ में दर्शन करते हुए, ठाकुर जी का नाम लेते हुए जिस स्थान पर पहुँचे हैं, इस स्थान का नाम है नंद भवन, जहाँ भगवान कृष्ण 2 साल 3 दिन की अवस्था में आए। आप सब जानते हैं कि भगवान का जन्म मथुरा में हुआ। वसुदेव जी उनको पहुँचाए गोकुल। गोकुल में जब कंस के राक्षस सताने लगे तो नंद बाबा ने गोकुल गांव को छोड़ दिया। यहीं आकर के नंद बाबा ने अपने नाम से गांव बसाया, नंदगांव धाम। जिस पर्वत पर आप बैठे हैं, नंद बाबा से पहले इस पर्वत पर नंद बाबा के गुरुजी रहते थे, जिनका नाम था सांडिल्य मुनि, जिन्होंने यहाँ बैठ कर के तपस्या की। राक्षस जाति को श्राप दिया कि कोई भी दैत्य राक्षस आएगा, नंदगांव की सीमा में आते ही वो पत्थर का हो जाएगा। तो नंद बाबा को ये सुरक्षित स्थान लगा। जब कंस के 2 राक्षस आए, हाउ और बिलाऊ, तो यहाँ आते ही पत्थर के हो गए। नंद बाबा को यकीन हुआ, विश्वास हुआ कि यहाँ मैं, मेरा परिवार, जितने भी ब्रजवासी वो सुरक्षित हैं, उनको यहाँ कोई हानि परेशानी नहीं। भगवान कृष्ण को लेकर के, अपने परिवार को लेकर के, सब ब्रजवासियों को लेकर के यहीं आए। 2 साल 3 दिन की अवस्था में यहाँ ठाकुर जी आए। जितनी भी आप भगवान की लीलाओं का दर्शन करेंगे या कहीं भी दर्शन करेंगे, वो ठाकुर जी की लीला स्थली दर्शन है, जहाँ भगवान ने लीला किए हैं और लीलाओं को करके अपने घर वापस आ गए। संसार में 2 ही ऐसी जगह हैं जहाँ भगवान के परिवार का दर्शन प्राप्त होता है। पहला अयोध्या, जहाँ राम जी के पूरे परिवार का दर्शन है, और दूसरा है नंदगांव, जहाँ भगवान कृष्ण के परिवार का दर्शन है। नंद बाबा, यशोदा मैया, कृष्ण बलराम, राधा रानी, भगवान के साथ खेलने वाला सखा श्री दामा मधुमंगल, धन सुखा मन सुखा, ठाकुर जी बड़े प्यार से उनको बुलाते हैं, धन सुखा मन सुखा। रेवती जी, रोहिणी जी, बलराम जी की पत्नी और उनकी माता, यहाँ ये भगवान का पूरा परिवार है। दोनों भाइयों की जुगल जोड़ी का दर्शन है। यहाँ राधा कृष्ण की जुगल जोड़ी का दर्शन नहीं, कृष्ण बलराम दोनों भाइयों की जुगल जोड़ी का दर्शन है। श्रीमती राधा रानी जी की नंदगांव में ससुराल है। यहाँ तो सास के बगल में जिस प्रकार एक बहू बेटी रहती है, मर्यादा से पर्दा करके,
उसी प्रकार यहाँ अभी आपने दर्शन किया, राधा रानी मर्यादा से पर्दा में विराजमान है। ನಮ್ಮ ಕೃಷ್ಣ ಬಲರಾಮರು ಆಡಿ ಬೆಳೆದಂತ ಜಾಗ ಇದು. ಕೃಷ್ಣ ಯಶೋದೆ ಮಾತೆಗೆ ತನ್ನ ಲೀಲೆಗಳನ್ನ ತೋರಿಸಿದಂತ ಜಾಗ ಇದು. ಯಶೋದಾ ಮಾತೆ ಕೃಷ್ಣನಿಗೆ ಬೆಣ್ಣೆಯನ್ನ ಮಾಡ್ತಿದ್ದಂತ ಮಡಿಕೆಗಳನ್ನ ಈಗ್ಲೂ ಈ ಜಾಗದಲ್ಲಿ ನಾವು ನೋಡಬಹುದು. ನಂದಗಾವಲ್ಲಿ ಕೃಷ್ಣನ ಪರಿವಾರ ದೇವತೆಗಳ ದರ್ಶನ ಪಡೆದು ನಾವು ಹೊರಟಿದ್ದೇನೆ ಬರ್ಸಾನಾಗೆ. ಬರ್ಸಾನ ಇದು ರಾಧಾರಾಣಿಯ ಕ್ಷೇತ್ರ. ಲಾಡೋಕಿ ಬರ್ಸಾನ ಅಂತಾನೆ ಇದನ್ನ ಕರೀತಾರೆ. ವೃಂದಾವನಕ್ಕೆ ಬರುವಂತ 100 ಜನಗಳಲ್ಲಿ ಕೇವಲ 10 ಜನ ಮಾತ್ರ ಬರ್ಸಾನಕ್ಕೆ ಬರುವಂತ ಅವಕಾಶನ ಪಡಿತಾರಂತೆ. ಇಲ್ಲಿನ ನಂಬಿಕೆ ಪ್ರಕಾರ ನೀವು ಕೃಷ್ಣನಿಗೆ ಪ್ರಿಯವಾದವರಾದ್ರೆ ಕೃಷ್ಣನೇ ನಿಮ್ಮನ್ನ ರಾಧಾರಾಣಿಯನ್ನ ಭೇಟಿ ಮಾಡ್ಸೋಕೆ ಇಲ್ಲಿ ಕರ್ಕೊಂಡ್ ಬರ್ತಾರೆ ಅಂತ ಹೇಳ್ತಾರೆ. ಬರ್ಸಾನ ರಾಧಾರಾಣಿ ದೇವಸ್ಥಾನ ಬೆಟ್ಟದ ಮೇಲಿದೆ. ಹಾಗಾಗಿ ಕೆಳಗಿಂದ ಮೇಲಕ್ಕೆ ಹೋಗೋದಕ್ಕೆ ನಾವು ಮೆಟ್ಟಿಲುಗಳನ್ನ ಹತ್ತಿ ಹೋಗ್ಬೇಕಾಗತ್ತೆ ಅಥವಾ ಕೇಬಲ್ ಕಾರ್ನ ಮೂಲಕ ಹೋಗ್ಬೇಕಾಗತ್ತೆ. ದೇವಸ್ಥಾನ ಬಹಳ ಎತ್ತರದಲ್ಲಿ ಇದ್ದಿದ್ರಿಂದ ನಾವು ಕೇಬಲ್ ಕಾರ್ನ ಆಯ್ಕೆ ಮಾಡ್ಕೊಂಡ್ವಿ. ಟಿಕೆಟ್ ತಗೊಂಡು ದೊಡ್ಡ ಕ್ಯೂನಲ್ಲಿ ಕಾದು ಈಗ ಕೇಬಲ್ ಕಾರ್ ಬಂತು, ಒಳಗೆ ಹೋಗ್ತಿದೀವಿ. ಕಾದು ಕಷ್ಟಪಟ್ಟು ಬಂದು ರಾಧಾರಾಣಿಯ ಸುಂದರವಾದ ದರ್ಶನ ಆದಾಗ ಮನ್ಸಿಗೊಂಥರ ಆನಂದ ಆಗತ್ತಲ್ಲ, ಅದನ್ನ ವರ್ಣಿಸೋಕೆ ಸಾಧ್ಯ ಇಲ್ಲ. ಮನೇಲಿ ಪುಟ್ಟ ಮಕ್ಕಳಿದ್ರೆ, ಪುಟ್ಟ ಹೆಣ್ಣು ಮಕ್ಕಳಿದ್ರೆ ಮನೆಯಲ್ಲಿ ಮುದ್ದಾಗೋಳನ್ನ ಲಾಡ್ಲಿ ಅಂತ ಕರೆಯೋದುಂಟು. ಅಂಥ ಲಾಡ್ಲಿ ನಮ್ಮ ರಾಧಾರಾಣಿಯ ಅರಮನೆಯಲ್ಲಿ ಬರ್ಸಾನದಲ್ಲಿ ನಾವಿದ್ದೀವಿ. ನಂಬೋಕೆ ಆಗ್ತಿಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ದರ್ಶನ ಆಗಿದೆ. ರಾಧಾರಾಣಿ ಬಗ್ಗೆ, ಬರ್ಸಾನ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಳ್ಳೋಕ್ಕೋಸ್ಕರ ಸ್ಪೆಷಲ್ ಆಗಿ ನಮ್ಮ ಜೊತೆಯಲ್ಲಿ ಒಬ್ಬರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. प्रभु बहुत सारा शुक्रिया आपको, हमारा सौभाग्य है आपके साथ बरसाना आके राधा रानी का दर्शन करने को मिला. बरसाना के बारे में और राधा रानी के इस क्षेत्र के बारे में हमें कुछ बताइए प्लीज. ज़रूर. सबसे पहले हर किसी को राधे राधे एंड हंसा जी, आप सभी एंड इंटायर फैमिली, सब लोगों को हम लोग का सौभाग्य है, सिर्फ आपका ही नहीं हमारा भी सौभाग्य है कि आपके पूरी परिवार के साथ इस मंदिर में ठाकुर जी के, राधा रानी के प्रसिद्ध मंदिर, इस मंदिर का नाम है लाडली जी महाराज मंदिर. लाडली मतलब बहुत ही प्यारी. राधा रानी सारे भक्तों के प्रिय है, इसलिए उनको लाडली कहा जाता है और इस मंदिर को लाडली जी महाराज का मंदिर कहा जाता है. ये जो बरसाना धाम है, बरसाना धाम में एक्चुअली राधा रानी का जन्म हुआ था रावल में. राधा रानी यहाँ पर पली बड़ी अपने पिताजी विश्वानु, महाराज विश्वानु और माँ कीर्तिदा सुंदरी के संरक्षण में. राधा रानी भगवान श्री कृष्ण की सबसे बड़ी भक्त है. आराधना वर्ड जानते हैं, आराधना मतलब पूजा. तो जो भगवान की सबसे अच्छी पूजा करती है वो राधा रानी है. तो हम लोग एक सॉन्ग है ब्रज में अक्सर गाते हैं, 1-2 मिनट. जय राधे जय श्री कृष्ण बोलो जय राधे, राधा रानी की जय, महारानी की जय. बोलो बरसाने, आप लोग बोलिए, बोलो बरसाने वाली की जय जय जय. जय राधे जय श्री कृष्ण बोलो जय राधे, जय राधे जय श्री कृष्ण बोलो जय राधे, राधा रानी की जय, महारानी की जय. राधा रानी बोलिए की जय, महारानी की जय. बोलो बरसाने. ರಾಧಾರಾಣಿಯ ದರ್ಶನ ಪಡೆದು ಭಜನೆಯನ್ನೆಲ್ಲ ಮುಗಿಸ್ಕೊಂಡು ನಾವೀಗ ವಾಪಸ್ ಬಂದಿದ್ದು ರೂಮ್ಗೆ. ಇದಾಗಿತ್ತು ನಮ್ಮ ವೃಂದಾವನ್ನ ಡೇ 4. ವೃಂದಾವನದಿಂದ ಬೆಳಗ್ಗೆನೆ ನಾವು ಹೊರಟ್ವಿ ಆಗ್ರಾದ ವರ್ಲ್ಡ್ ಫೇಮಸ್ ತಾಜ್ ಮಹಲ್ನ ನೋಡೋದಕ್ಕೆ. ತಾಜ್ ಮಹಲ್ ನಮಗೆಲ್ಲ ಗೊತ್ತಿರೋ ಹಾಗೆ ಇದರ ಆರ್ಕಿಟೆಕ್ಚರ್ಗೆನೆ ಹೆಸರುವಾಸಿ. 7 ವಂಡರ್ಸ್ ಆಫ್ ದ ವರ್ಲ್ಡ್ ಅಲ್ಲಿ ಇದು ಕೂಡ ಒಂದು. ತುಂಬಾ ಹತ್ರದಲ್ಲಿ ಇದ್ವಲ್ಲ, ನೋಡ್ಕೊಂಡು ಬರೋಣ ಅಂತ ಅಲ್ಲಿಗೂ ಹೊರಟ್ವಿ. ಟಿಕೆಟ್ ತಗೊಂಡು ಒಳಗೆ ಹೋದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ತಾಜ್ ಮಹಲ್ನ ನೋಡ್ಕೊಂಡು ಒಂದಷ್ಟು ಫೋಟೋಸ್ನ ತಗೊಂಡು ವಾಪಸ್ ಬಂದ್ವಿ.
ಆ ದಿನ ಸಂಜೆ ನಾವೆಲ್ಲ ಕಾಯ್ತಿದ್ದಂತ ಯಮುನಾ ಆರತಿಯನ್ನ ನೋಡೋಕೆ ನಾವು ಬಂದಿದ್ದೆ ಕೇಸಿ ಘಾಟ್ಗೆ. ಯಮುನೆ ತುಂಬಿ ಹರಿತಿತ್ತು, ಸನ್ಸೆಟ್ ಕೂಡ ಆಗ್ತಿತ್ತು. ಬೋಟ್ಗಳಲ್ಲಿ ರಾಧಾಕೃಷ್ಣರ ಹಾಡುಗಳನ್ನ ಕೇಳ್ತಾ ಒಂದು ಬೋಟ್ ರೈಡ್ ಹೋಗಿ ಬಂದ್ವಿ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಈವ್ನಿಂಗ್ಸ್ ವೃಂದಾವನಲ್ಲಿ ಇದ್ದೀವಿ ನಾವು. ಕೇಸಿ ಘಾಟಲ್ಲಿ ಯಮುನೆ ತುಂಬಿ ಹರಿತಾ ಇದೆ. ಯಮುನಾ ನದಿ ನೋಡ್ತಾ ಸನ್ಸೆಟ್ ನಲ್ಲಿ ಒಂದು ಬೋಟ್ ರೈಡ್ ಮಾಡ್ತಾ ಇದೀವಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಯಮುನಾ ಆರತಿ ಶುರುವಾಗೋದ್ರಲ್ಲಿದೆ, ಅದನ್ನ ನಿಮಗೆ ತೋರಿಸ್ತೀನಿ. ಸುಂದರವಾದ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು ಯಮುನಾ ಆರತಿಯನ್ನ ನೋಡಿದ್ವಿ. ಖಂಡಿತವಾಗ್ಲೂ ಇದೊಂದು ಡಿವೈನ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಆರತಿ ನೋಡಿ ಹೊರಗೆ ಬಂದು ವೃಂದಾವನಕ್ಕೆ ಬಂದ್ಮೇಲೆ ಒಂದಷ್ಟು ಶಾಪಿಂಗ್ ಕೂಡ ಮಾಡ್ಬೇಕಲ್ಲ. ಗೋಪಿ ಡ್ರೆಸ್ಗಳನ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ವಾಪಸ್ ನಮ್ಮ ರೂಮಿಗೆ ಬಂದ್ವಿ. ಹೊರಡೋಕ್ ಮನ್ಸಿಲ್ಲ ಅಂದ್ರೂ ಹೊರಡೋ ಅಂತ ಡೇ ಬಂದೇ ಬಿಟ್ಟಿದೆ. ವೃಂದಾವನ್ ಚಂದ್ರೋದಯ ಮಂದಿರಲ್ಲಿ ಮತ್ತೊಮ್ಮೆ ರಾಧಾಕೃಷ್ಣರ ದರ್ಶನ ಪಡೆದು ನಾವು ನಮ್ಮೂರ್ ಕಡೆಗೆ ಹೊರಟ್ವಿ. ವೃಂದಾವನ ಇದೊಂದು ಎಕ್ಸ್ಪೀರಿಯನ್ಸ್, ಇನ್ನೂ ನೋಡೋಕೆ ಸಾಕಷ್ಟಿದೆ. ರಾಧಾಕೃಷ್ಣರ ಅನುಭವ ಪಡೆಯೋಕ್ಕೆ, ಆಶೀರ್ವಾದ ಪಡೆಯೋಕ್ಕೆ ಮತ್ತೆ ಮತ್ತೆ ಬರಬೇಕು ಅನ್ನೋ ಅಂತ ಹಂಬಲ ಇದೆ. ಈ ವಿಲಾಗ್ ನಿಮ್ಗಿಷ್ಟ ಆಯ್ತಾ? ನೀವು ವೃಂದಾವನಕ್ಕೆ ಹೋಗಿ ಬಂದಿದ್ದೀರಾ? ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ.